ಗಣತಿದಾರ ಶಿಕ್ಷಕರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಒಂದಲ್ಲ ಎರಡೆರಡು ಕೆಲಸವನ್ನ ನೀಡಿ ಸರ್ಕಾರದಿಂದ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಗಣತಿದಾರ ಶಿಕ್ಷಕರಿಗೆ ಸರ್ಕಾರದಿಂದ ಈಗಾಗಲೇ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಒಂದಲ್ಲ ಎರಡೆರಡು ಕೆಲಸವನ್ನ ನೀಡಿ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬೆಳಿಗ್ಗೆ ಪಾಠ ಪ್ರವಚನವನ್ನ ಮಾಡಿದ್ರೆ ಮಧ್ಯಾಹ್ನ ಸರ್ವೆ ಕಾರ್ಯವನ್ನ ಮಾಡಬೇಕು. ಸರ್ಕಾರದಿಂದ ಸ್ಕೂಲ್ಗಳಿಗೆ ಹೊಸ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಯಾವುದೇ ನೆಪ ಹೇಳದಂತೆ ಸಮೀಕ್ಷೆಗೆ ಈಗಾಗಲೇ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. 15 ದಿನಗಳ ಗಣತಿ ಸರ್ವೆ ಕಾರ್ಯ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ರಾಜ್ಯಾದ್ಯಂತ 80.39% ಮಾತ್ರ ಈಗಾಗಲೇ ಜನಗಣತಿ ಆಗಿದೆ. ಇನ್ನು ಸರ್ವೆ ಮದಗತಿ ಹಿನ್ನೆಲೆ ಶಾಲಾ ಅವಧಿಯೇ ಬದಲು ಮಾಡಿಕೊಂಡಿದ್ದಾರೆ. ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಗಣತಿದಾರ ಶಿಕ್ಷಕರಿಗೆ ಸರ್ಕಾರದಿಂದ ಈಗಾಗಲೇ ಬಿಗ್ ಶಾಕ್ ಅನ್ನ ಕೂಡ ನೀಡಲಾಗಿದೆ. ಅಂದ್ರೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಆದೇಶವನ್ನ ಹೊರಡಿಸಿದ್ರು. ಅದಾದ ಬಳಿಕ ಕೆಲವೊಂದಷ್ಟು ನಾಯಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಂತಹ ಸಂದರ್ಭದಲ್ಲಿ ಜಾತಿ ಗಣತಿ ಸರ್ವೆ ಅನ್ನೋದು ಬೇಕಾ ಅಂತ ವಿಪಕ್ಷ ನಾಯಕರು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸ್ವಪಕ್ಷದ ನಾಯಕರೇ ಅಂದ್ರೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಚಿವರು ಶಾಸಕರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಗಣತಿ ಸರ್ವೆನ ಮಾಡೋದು ಬೇಡ, ಮುಂದೂಡಿಕೆ ಮಾಡೋಣ ಅಂತ ಹೇಳ್ತಿದ್ರು. ಇದೆಲ್ಲ ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ಮಾಡಿ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಿದ್ರು. ಇವತ್ತಿಗೆ ಅಂತ್ಯ ಆಗಬೇಕಿತ್ತು. ಆದ್ರೆ ಜಾತಿ ಗಣತಿ ಸರ್ವೆಯನ್ನ ಈಗಾಗಲೇ ಮುಂದೂಡಿಕೆಯನ್ನ ಮಾಡಲಾಗಿದೆ. ಯಾಕೆ ಅಂತ ಅಂದ್ರೆ ಜಿಪಿಯ ವ್ಯಾಪ್ತಿ ಏನಿದೆ ಅಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಜೊತೆಗೆ ಸರ್ವರ್ ಸಮಸ್ಯೆ ಕೂಡ ಇದೆ. ಹಾಗಾಗಿ ಜಾತಿ ಗಣತಿ ಸಮೀಕ್ಷೆಯನ್ನ ಸ್ವಲ್ಪ ಲೇಟ್ ಆಗಿ ಮಾಡ್ತೀವಿ, ನಮಗೆ ಕೆಲವೊಂದಷ್ಟು ಕಾಲಾವಕಾಶವನ್ನ ನೀಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಅದಾದ ಬಳಿಕ 9 ದಿನಗಳ ನಂತರ ಅಂದ್ರೆ 4ನೇ ತಾರೀಕಿನಿಂದ ಈಗಾಗಲೇ ಜಾತಿ ಗಣತಿ ಸರ್ವೆಯನ್ನ ಆರಂಭ ಮಾಡಿದ್ರು. ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ, ಏನು ಸದಾಶಿವ ನಗರದಲ್ಲಿ ಅವರ ನಿವಾಸ ಇದೆ, ಅಲ್ಲಿಂದನೇ ಜಾತಿ ಗಣತಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಲಾಯಿತು. ಅದರ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಗಳನ್ನ ನೋಡಿದ್ರು. ಈ ಸಮೀಕ್ಷೆಗೆ 60 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ರು. ಅವರ ಹೆಸರು, ವಿಳಾಸ, ಏನ್ ಕೆಲಸ ಮಾಡ್ತಿದ್ದಾರೆ, ಮದುವೆ ಆಗಿದ್ಯಾ ಇಲ್ವಾ, ಬಿಪಿಎಲ್ ಕಾರ್ಡ್ ಇದೆಯಾ, ಎಪಿಎಲ್ ಕಾರ್ಡ್ ಇದೆಯಾ, ವಾರ್ಷಿಕ ಆದಾಯ ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ರು. ಆ ಪ್ರಶ್ನೆಗಳನ್ನ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಟೂ ಮಚ್ ಪ್ರಶ್ನೆ ಆಯ್ತಪ್ಪ, ಇಷ್ಟೊಂದು ಪ್ರಶ್ನೆಗೆ ಜನ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನೋ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಜಸ್ಟ್ 20% ಮಾತ್ರ ಸರ್ವೆ ಆಗಿತ್ತು, ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ನಾಳೆಯಿಂದ ಸ್ಕೂಲ್ಗಳು ಕೂಡ ಆರಂಭ ಆಗ್ತಾ ಇದೆ. ಶಿಕ್ಷಕರಿಗೆ ಕೆಲವೊಂದಷ್ಟು ಗೊಂದಲ ಇದೆ. ಯಾಕೆ ಅಂತ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಶಿಕ್ಷಕರನ್ನ ಈಗಾಗಲೇ ನೇಮಕ ಮಾಡಿಕೊಳ್ಳಲಾಗಿದೆ. 1.9 ಲಕ್ಷ ಅಂತ ಅಂದ್ರೆ 1,70,000, 9 ಲಕ್ಷ ಅಲ್ಲ 70,000 ಜನರ ಸಮೀಕ್ಷೆಗೆ ಈಗಾಗಲೇ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಕರಿಗೂ ಕೂಡ ಗೊಂದಲ ಆಯ್ತು, ನಾವು ಸ್ಕೂಲ್ಗೆ ಹೋಗ್ಬೇಕಾ ಅಥವಾ ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ನಡೆಸಬೇಕಾ ಅಂತ ಗೊಂದಲ ಆಯ್ತು. ಹಾಗಾಗಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಯಾಕ್ಟ್ ಅನ್ನ ಕೂಡ ಮಾಡಿದ್ರು. ಅಂದ್ರೆ ಮುಂದೂಡಿಕೆ ಮಾಡಬೇಕಾ ಇಲ್ವಾ ಅನ್ನೋದನ್ನ ಮೊದಲು ಚರ್ಚೆ ಮಾಡಿ ಅದಾದ ಬಳಿಕ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ನೀಡ್ತೀವಿ, ಆದೇಶವನ್ನ ಹೊರಡಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಇದೀಗ ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಬೆಳಿಗ್ಗೆ ಟೈಮ್ ಅಲ್ಲಿ ಸ್ಕೂಲ್ ನ ನಡೆಸಬೇಕಂತೆ. ಎರಡೆರಡು ಕೆಲಸವನ್ನ ಟೀಚರ್ಸ್ ಯಾವ ರೀತಿ ಮಾಡಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರೋದು. ಜಿಪಿಎ ವ್ಯಾಪ್ತಿಯಲ್ಲಿ ತಡವಾಗಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ರು. ಅಂದ್ರೆ ಮೊನ್ನೆ ಅಷ್ಟೇ ಪ್ರಾರಂಭ ಮಾಡಿದ್ದು. ಜಿಪಿಎ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 24ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರನ್ನ ಹೊರತುಪಡಿಸಿ ರಾಜ್ಯದ ಇತರ ಭಾಗಗಳಲ್ಲಿ ಸಮೀಕ್ಷೆಯನ್ನ ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ದಿನಾಂಕವನ್ನ ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅಕ್ಟೋಬರ್ 8ರಿಂದ ಶಾಲಾ ಸಮಯ ಪರಿಷ್ಕರಣೆಯನ್ನ ಮಾಡಿ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಆದೇಶವನ್ನ ಹೊರಡಿಸಲಾಗಿದೆ. ತರಗತಿಗಳನ್ನ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಿರ್ವಹಿಸಬೇಕಂತೆ. ನಂತರದ ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗಲು ಆದೇಶವನ್ನ ಹೊರಡಿಸಲಾಗಿದೆ. ರಜಾ ದಿನಗಳಲ್ಲಿಯೂ ಕೂಡ ಸಮೀಕ್ಷೆಯನ್ನ ಕೈಗೊಳ್ಳುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಸರ್ಕಾರ
ಟೀಚರ್ಸ್ ನ ಏನ್ ಅಂದ್ಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಂತ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೆಲ್ಲ ಶಾಲೆ ಯಾವ ಗಂಟೆಯಲ್ಲಿ ಇರುತ್ತೆ ಅಂತಂದ್ರೆ ಬೆಳಿಗ್ಗೆ 9 ಗಂಟೆ ಇಲ್ಲ 10 ಗಂಟೆಯಲ್ಲಿ ಶುರುವಾಗಿ 4:05 ಶಾಲೆ ಮುಕ್ತಾಯ ಆಗುತ್ತೆ. ಆದ್ರೆ ಈ ಸಮೀಕ್ಷೆ ಇರೋದ್ರಿಂದ ನಾಳೆಯಿಂದ ಯಾವ ರೀತಿ ಕ್ಲಾಸಸ್ ನ ಮಾಡ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಕ್ಲಾಸಸ್ ನ ಮುಗಿಸ್ಬೇಕಂತೆ. ಅದಾದ ಮೇಲೆ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ಸರ್ಕಾರದಿಂದ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಇದು ಯಾವ ರೀತಿ ಮಾಡ್ಬೇಕು ಅಂತ ನಿಜವಾಗ್ಲೂ ಕೂಡ ಶಿಕ್ಷಕರಲ್ಲಿ ಗೊಂದಲ ಇದೆ. ಜೊತೆಗೆ ಶಿಕ್ಷಕರಿಗೆ ಸುಸ್ತೇ ಆಗಲ್ವಾ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಸರ್ಕಾರದವರು. ಅವರೇನ್ ಮನುಷ್ಯರಲ್ವಾ ಎರಡೆರಡು ಕೆಲಸ ಮಾಡ್ಲಿಕ್ಕೆ ದಿನ? ರಾಜ್ಯದಲ್ಲಿ ಈವರೆಗೆ 80.39% ಸಮೀಕ್ಷೆ ಆಗಿದ್ದು 1.43 ಕೋಟಿ ಮನೆಗಳ ಪೈಕಿ 1.15 ಕೋಟಿ ಮನೆಗಳ ಈಗಾಗಲೇ ಸರ್ವೆ ಮುಗಿದಿದೆ. ಈವರೆಗೆ 4.32 ಕೋಟಿ ಜನರು ಗಣತಿ ವ್ಯಾಪ್ತಿಗೆ ಬಂದಿದ್ದಾರೆ. ನಿನ್ನೆ 5,52,345 ಮನೆಗಳ ಸಮೀಕ್ಷೆ ಆಗಿದೆ. ಬೆಂಗಳೂರಿನಲ್ಲಿ 1.36 ಲಕ್ಷ ಮನೆಗಳ ಸಮೀಕ್ಷೆಯಾಗಿದ್ದು ಇಲ್ಲಿಯವರೆಗೂ ಒಟ್ಟು 2.60 ಲಕ್ಷ ಮನೆಗಳ ಸರ್ವೆ ಆಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಅಂದ್ರೆ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಲಾಗಿತ್ತು. ಅದರ ಜೊತೆಗೆ ಅಕ್ಟೋಬರ್ 7ನೇ ತಾರೀಕಿಗೆ ಸಮೀಕ್ಷೆಯನ್ನ ಮುಕ್ತಾಯ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ನೀಡಿದ್ರು. ಆದ್ರೆ ಎಷ್ಟು ಸಮೀಕ್ಷೆ ಆಗಿದೆ ರಾಜ್ಯದಲ್ಲಿ ಎಷ್ಟು ಸಮೀಕ್ಷೆ ಆಗಿದೆ, ಬೆಂಗಳೂರಿನಲ್ಲಿ ಎಷ್ಟು ಸಮೀಕ್ಷೆ ಆಗಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಇವತ್ತು ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಈವರೆಗೆ 80.39% ಸಮೀಕ್ಷೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಎಷ್ಟು ಮನೆಗಳಿವೆ ಅಂತ ಅಂದ್ರೆ 1,43,00,000 ಮನೆಗಳಿರೋದ್ರಿಂದ 1,15,00,000 ಮನೆಗಳ ಸರ್ವೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇನ್ನೂ ಕೆಲವೊಂದಷ್ಟು ಮನೆಗಳು ಬಾಕಿ ಇದೆ. ಈವರೆಗೆ 4,32,00,000 ಜನರು ಗಣತಿ ವ್ಯಾಪ್ತಿಗೆ ಬಂದಿದ್ದಾರೆ. ನಿನ್ನೆ 5,52,345 ಮನೆಗಳ ಸಮೀಕ್ಷೆ ಆಗಿದೆ. ಒಟ್ಟು ಬೆಂಗಳೂರಿನಲ್ಲಿ ಮೊನ್ನೆ ಸರ್ವೆಯನ್ನ ನೋಡೋದಾದ್ರೆ ಜಸ್ಟ್ 20% ಮಾತ್ರ ಸಮೀಕ್ಷೆ ಆಗಿತ್ತು. ಇನ್ನು 80% ಬಾಕಿ ಇತ್ತು. ಹಾಗಾಗಿ ಈ ಸಮೀಕ್ಷೆಯನ್ನ ಮುಂದೂಡಿಕೆಯನ್ನ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನವನ್ನ ಕೈಗೊಳ್ತಾರೆ. ಅವರೇನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ಅದು ಸರಿಯಾಗೇ ಇರುತ್ತೆ ಅಂತ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಸಮೀಕ್ಷೆಯನ್ನ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಟೀಚರ್ಸ್ಗೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕ್ಲಾಸಸ್ ನ ಮಾಡಬೇಕು ಮಕ್ಕಳಿಗೆ. ಅದಾದ ಬಳಿಕ ಅವರು ಸಮೀಕ್ಷೆಯನ್ನ ನಡೆಸಬೇಕು. ಜೊತೆಗೆ ಏನು ರಜಾ ದಿನಗಳಿರುತ್ತೆ ಅವತ್ತು ಕೂಡ ಟೀಚರ್ಸ್ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಸರ್ಕಾರದಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈಗಾಗಲೇ ಸಮೀಕ್ಷೆ ಆರಂಭ ಆಗಿತ್ತು. ಅಕ್ಟೋಬರ್ 7ನೇ ತಾರೀಕಿಗೆ ಸಮೀಕ್ಷೆ ಮುಕ್ತಾಯ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ನೀಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಮೀಕ್ಷೆ ತಡವಾಗಿದೆ. ಅಂದ್ರೆ ಕೆಲವೊಂದು ಕಡೆ ಏನಾಗಿತ್ತು ಅಂತ ಅಂದ್ರೆ ಸರ್ವರ್ ಸಮಸ್ಯೆ ಕೂಡ ಇತ್ತು. ಇನ್ನು ಕೆಲವೊಂದು ಕಡೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ಸಮೀಕ್ಷೆಯನ್ನ ನಡೆಸಬಾರದು ಅಂತ ಹೇಳಿ ಈಗಾಗಲೇ ಕೆಲವೊಂದಷ್ಟು ನಾಯಕರು ಜೊತೆಗೆ ಕೆಲವೊಂದಷ್ಟು ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರ ಆಶಯ ಏನಾಗಿತ್ತು ಅಂತ ಅಂದ್ರೆ ಬಡ ಜನರಿಗೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ನಾವು ನೆರವನ್ನ ನೀಡುವಂತಹ ಸಲುವಾಗಿ ಈ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಈ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸೋದ್ರಿಂದ ಯಾರ್ಯಾರು ಬಡವರಿದ್ದಾರೆ, ಬಡತನದ ರೇಖೆಗಿಂತ ಕೆಳಗೆ ಯಾರಿಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ನೆರವನ್ನ ನೀಡ್ತೀವಿ. ಆದ್ರಿಂದ ನಾವು ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಇನ್ನು ಬೆಂಗಳೂರಿನಲ್ಲಿ ಮೊನ್ನೆಯಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಇನ್ನು ಬಿಜೆಪಿ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಮೊನ್ನೆಯಷ್ಟೇ BY ವಿಜಯೇಂದ್ರ ಅವರು ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಈಗಾಗಲೇ ಕೆಲವೊಂದಷ್ಟು ಗೊಂದಲ ಇದೆ, ಅವರಲ್ಲೇ ಬಣಬಡಿದಾಟ ಇದೆ, ಮೊದಲು ಅದನ್ನ ಸರಿಪಡಿಸಿಕೊಳ್ಬೇಕು. ಅದರ ಜೊತೆಗೆ ಸ್ವಪಕ್ಷದ ವಿರುದ್ಧವೇ ಕೆಲವೊಂದು ಸಚಿವರು ಶಾಸಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಸಿಎಂ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ಸಾಕಷ್ಟು ಗೊಂದಲಗಳಿವೆ. ಈ ಎಲ್ಲಾ ಗೊಂದಲಗಳನ್ನ ಇಟ್ಕೊಂಡು ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸೋದು ಬೇಕಾ ಅಂತ ಹೇಳಿ ಈಗಾಗಲೇ ವಿಪಕ್ಷದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೆಲ್ಲದನ್ನು ಕಿವಿಗಾಕೊಳ್ಳದೆ ಸಿಎಂ ಸಿದ್ದರಾಮಯ್ಯವರು ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸಿದ್ರು. ಅದರ ಜೊತೆಗೆ ಕೆಲವೊಂದಷ್ಟು ಟೀಚರ್ಸ್ ನ ಇದರಲ್ಲಿ ಬಳಸ್ಕೊಂಡಿದ್ರು.
ಏನು ರಜಾ ಇತ್ತು, ದಸರಾ ಹಾಲಿಡೇಸ್ ಇತ್ತು, ಹಾಗಾಗಿ ಟೀಚರ್ಸ್ ನೇನೋ ಬಳಸ್ಕೊಂಡಿದ್ರು. ಆದ್ರೆ ಈಗ ನಾಳೆಯಿಂದ ಶಾಲೆಗಳೆಲ್ಲ ಆರಂಭ ಆಗ್ತಾ ಇದೆ, ಶಾಲೆಗಳಿಗೆ ಹೋಗ್ಬೇಕಾ ಅಥವಾ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕಾ ಅಂತ ಶಿಕ್ಷಕರಲ್ಲೂ ಕೂಡ ಈಗಾಗಲೇ ಕೆಲವೊಂದಷ್ಟು ಗೊಂದಲ ಇತ್ತು. ಆ ಎಲ್ಲಾ ಗೊಂದಲಗಳಿಗೆ ಸರ್ಕಾರದಿಂದ ಈಗಾಗಲೇ ತೆರೆ ಎಳೆಯಲಾಗಿದೆ, ಆದೇಶವನ್ನ ಹೊರಡಿಸಲಾಗಿದೆ. ಅಂತಂದ್ರೆ ನಾಳೆಯಿಂದ ಶಾಲೆಗಳು ಯಾವ ರೀತಿ ಆರಂಭ ಆಗ್ತಾ ಇತ್ತೋ ಅದೇ ರೀತಿ ಆರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕ್ಲಾಸಸ್ ಅನ್ನ ಮಾಡಬೇಕು. ಅದಾದ ಬಳಿಕ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕು. ಅದ್ರ ಜೊತೆಗೆ ರಜಾ ದಿನಗಳು ಏನಿರುತ್ತೆ ಅಂದ್ರೆ ಸಂಡೇಸ್ ಬರಬಹುದು, ಕೆಲವೊಂದು ಗವರ್ಮೆಂಟ್ ಹಾಲಿಡೇಸ್ ಏನಿರುತ್ತೆ ಆ ಎಲ್ಲಾ ರಜಾ ದಿನಗಳಲ್ಲಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಇನ್ನು ಜಿಪಿಎ ವ್ಯಾಪ್ತಿಯಲ್ಲಿ ಮೊನ್ನೆಯಷ್ಟೇ ಜಾತಿ ಗಣತಿ ಆರಂಭ ಆಗಿರೋದ್ರಿಂದ ಇದೇ ತಿಂಗಳು 24ನೇ ತಾರೀಕುವರೆಗೂ ಕೂಡ ಜಾತಿ ಗಣತಿ ಸಮೀಕ್ಷೆಯನ್ನ ವಿಸ್ತರಣೆಯನ್ನ ಮಾಡಲಾಗಿದೆ. ಇನ್ನು ಏನು ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಇತ್ತು ಅದು ಕೆಲವೊಂದಷ್ಟು ಬಾಕಿ ಇರೋದ್ರಿಂದ ಅಕ್ಟೋಬರ್ 12ರವರೆಗೆ ಸಮೀಕ್ಷೆಯ ದಿನಾಂಕವನ್ನ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರದಿಂದ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ.